ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಾನು ಸಿಂಪಲ್ ಆಗಿ ಆಲೂ ಮೆಥಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ತುಂಬಾ ಚೆನ್ನಾಗೂ ಆಗುತ್ತೆ ಚಪಾತಿಗೆ, ರೊಟ್ಟಿ ಜೊತೆ ಎಲ್ಲದಕ್ಕೂ ಜೊತೆಗೂ ಕೂಡ. ಅದಕ್ಕೆ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು 3-4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಮತ್ತೆ ಯಾವುದೇ ಕಡ ಮಸಾಲನೂ ಅಷ್ಟು ಯೂಸ್ ಮಾಡ್ತಾ ಇಲ್ಲ ನಾನು. 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಜೀರಿಗೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತೀನಿ. ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿನ ತಗೊಂಡಿದ್ದೀನಿ, ಮೀಡಿಯಂ ಸೈಜ್ ಈರುಳ್ಳಿನ. ಅದನ್ನ ನಾನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು 2-3 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಹುರ್ಕೊಳ್ತೀನಿ. ನೋಡಿ, ಈರುಳ್ಳಿನ ಹಾಕೊಂಡಿದ್ದೀನಿ. ಇದನ್ನ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾನೀಗ ತುರಿದಿಟ್ಕೊಂಡಿರುವಂತಹ ಶುಂಠಿ ಮತ್ತೆ ಬೆಳ್ಳುಳ್ಳಿನ ನಾನು ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಪೇಸ್ಟ್ ಕೂಡ ಹಾಕೊಳ್ಬಹುದು, ಬಟ್ ಈ ತರ ತುರಿದಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಎರಡನ್ನೂ ಕೂಡ ತುರಿದಿ ಹಾಕೊಂಡಿದ್ದೀನಿ. ಇದನ್ನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. 1-2 ನಿಮಿಷ ಸಾಕಾಗುತ್ತೆ. ಇದಕ್ಕೆ 1-2 ನಿಮಿಷ ತನಕ ಹೊರ್ಕೊಂಡು ಆದ ನಂತರ ಇದನ್ನ ಈ ತರ ಚೆನ್ನಾಗಿ ಹೊರ್ಕೊಳ್ಬೇಕು. ಇದನ್ನ ಈ ತರ ಚೆನ್ನಾಗಿ ಹೊರ್ಕೊಂಡಿದ್ದೀನಿ ನಾನು. ಇದಾದ ನಂತರ ಇದಕ್ಕೆ 1-2 ಬ್ಯಾಡಗಿ ಮೆಣಸನ್ನ ಹಾಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆಗೇನೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಆದ ನಂತರ ನಾನು ಆಲೂನ ಈ ತರ ಡೈಸಸ್ ಆಗಿ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಯಾಕೆಂದ್ರೆ ಕಪ್ಪಗಾಗಿ ಬಿಡುತ್ತೆ ಅಂತ ಹೇಳಿ 1-2 ಆಲೂನ, ಮೀಡಿಯಂ ಸೈಜ್ ದೊಡ್ಡ ಆಲೂನ ತಗೊಂಡಿದ್ದೀನಿ ನಾನು. ಇದನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂನ. ಈ ತರ ಚೆನ್ನಾಗಿ ನಾವು ಇದನ್ನ ಆಲೂನ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದ್ಲೇನೆ ಆಲೂ ಹಾಕೊಂಡಿರೋದು ಯಾಕೆ ಅಂದ್ರೆ ಆಲೂನ ಹೀಗೆ ಬೇಯಿಸ್ಕೊಳ್ಬೇಕು. ನಾನು ಬೇರೆ ಮೊದ್ಲು ಏನು ಮಾಡ್ಕೊಂಡು ಫ್ರೈಗೆ ಏನು ಮಾಡ್ಕೊಂಡಿಲ್ಲ. ಇದನ್ನ ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿ ಇದನ್ನ ಫಸ್ಟ್ ಕುಕ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಕವರ್ ಮಾಡಿ ಒಂದು 5 ನಿಮಿಷ ಕುಕ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇದನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1-2 ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನ ಕವರ್ ಮಾಡ್ಕೊಳ್ಬೇಕು. ಕವರ್ ಮಾಡಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಹತ್ತೋಗ್ಬಿಡುತ್ತೆ, ಅಡಿ ಹಿಡಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಒಂದು 1/2 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು 1/2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಹಾಗೆ ಒಂದು 1/2 ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರು, ಹಾಗೆ ಒಂದು ಸ್ವಲ್ಪ ಧನಿಯಾ ಪೌಡರ್ನ ಹಾಕೊಂಡು, ಗರಂ ಮಸಾಲೆನ ಕೂಡ ಹಾಕೊಂಡಿದ್ದೀನಿ ಇದ್ರ ಜೊತೆಗೇನೆ. ಹಾಗೆ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಲೂನ ಫಸ್ಟ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು 5 ನಿಮಿಷ ಆಗುವಷ್ಟು. ಅದಾದ ನಂತರ ಇವೆಲ್ಲನ ಮಸಾಲ ಹಾಕೊಂಡು ಒಂದು 2 ನಿಮಿಷ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಸಾಲನ್ನ ಕೂಡ. ಇದನ್ನ ಹುರ್ಕೊಳ್ಬೇಕಾದ್ರೆ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಮಸಾಲ ಕತ್ ಹೋಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದಾದ ನಂತರ ಈಗ ನಾನು ಟೊಮೆಟೊನ 2 ಟೊಮೆಟೊನ ಹೆಚ್ಚಿಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಹಾಕೊಂಡಿರ್ಲಿಲ್ಲ, ಯಾಕೆಂದ್ರೆ ಅದು ಇದಾಗ್ಬಿಡುತ್ತೆ ಅಂತ ಹೇಳಿ. ಈಗ ಹಾಕೊಂಡಿದ್ದೀನಿ ನಾನು. ಆಲೂನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಆದ ನಂತರ ಈಗ ಹಾಕೊಂಡು ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾನೀಗ ಹೆಚ್ಚಿಟ್ಕೊಂಡಿರುವಂತ ಮೆಂತೆನ ಹಾಕೊಳ್ತಾ ಇದ್ದೀನಿ. ಮೆಂತೆ ಸೊಪ್ಪನ್ನ ನಾನು ಫಸ್ಟ್ ಚೆನ್ನಾಗಿ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ನಾನೀಗ ಇದಕ್ಕೆ ಹಾಕೊಳ್ತೀನಿ. ಟೊಮೆಟೊ ಸಾಫ್ಟ್ ಆಗ್ಲಿ ಅಂತ ಸ್ವಲ್ಪ ಉಪ್ಪನ್ನ ಕೂಡ ಹಾಕೊಂಡಿದ್ದೀನಿ ನಾನು. ಹಾಗಾಗಿ ಈಗ ಮೆಂತೆ ಸೊಪ್ಪನ್ನು ಹಾಕೊಳ್ತೀನಿ. ಅಷ್ಟನ್ನು ಕೂಡ ಕ್ಲೀನ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಸ್ವಲ್ಪ ಎಲ್ಲ ದಂಟು ಇವೆಲ್ಲನೂ ಬೇಲೆ ಮಾಡಿ, ಎಲೆ ಒಂದೇ ಇದ್ರೆ ಚೆನ್ನಾಗಾಗುತ್ತೆ, ದಂಟೆಲ್ಲ ಇರಬಾರ್ದು ಇದರಲ್ಲಿ. ಎಲೆ ಒಂದನ್ನೇ ಹಾಕೊಳ್ಬೇಕು ಚೆನ್ನಾಗಿ. ನೋಡಿ, ಈಗ ಹಾಕೊಳ್ತಾ ಇದ್ದೀನಿ. ಅಷ್ಟನ್ನು ಕೂಡ ಒಂದು ಕಟ್ಟಾಗುವಷ್ಟು ಮೆಂತೆ ಸೊಪ್ಪು ಇತ್ತು, ಅದನ್ನ ಹಾಕೊಂಡಿದ್ದೀನಿ. ಬಟ್ ಇದಕ್ಕೆ ಜಾಸ್ತಿ ಹಾಕೊಂಡ್ರಷ್ಟು ಗೊತ್ತಾಗಲ್ಲ ಇದು ಎಷ್ಟು ಪ್ರಮಾಣ ಹಾಕೊಂಡ್ರು ಕೂಡ ಅದು ಕುಗ್ಗೋಗ್ಬಿಡತ್ತೆ. ಹಾಗಾಗಿ ಮೆಂತೆ ಸೊಪ್ಪು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು.
ಹಾಗಾಗಿ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ 2 ನಿಮಿಷ ಇದನ್ನ ಕವರ್ ಮಾಡಿ ಬೇಯಿಸ್ಕೊಂಡು ಆದ ನಂತರ ಮಿಕ್ಸ್ ಮಾಡ್ಕೊಂಡ್ರು ಕೂಡ ಬೇಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಈಗ ತುಂಬದಾಗೆ ಅನ್ಸತ್ತೆ, ಬಟ್ ಅಷ್ಟು ಬೆಂದ ಮೇಲೆ ಅದು ಸರಿಯಾಗಿ ಬಿಡುತ್ತೆ. ಹಾಗಾಗಿ ನೋಡಿ, ಕವರ್ ಮಾಡಿ ಒಂದ್ 2 ನಿಮಿಷ ಇದನ್ನ ಮಾಡ್ಕೊಂಡು ಆದ ನಂತರ ಎಷ್ಟಾಗಿದೆ, ಆಗ ಎಷ್ಟು ಮೆಂತ್ಯ ಸೊಪ್ಪು ಕಾಣ್ತಾ ಇತ್ತು, ಈಗ ಇಷ್ಟೇ ಎಷ್ಟಿದೆ. ಈ ತರ ಮಾಡೋದ್ರಿಂದ, ಫ್ರೈ ಮಾಡೋದ್ರಿಂದ ಒಂದ್ ಸ್ವಲ್ಪನೂ ಕೂಡ ಕಹಿ ಅಂಶ ಇರಲ್ಲ ಇದ್ರಲ್ಲಿ. ನೀವು ಅನ್ಕೊಳ್ಬಹುದು ಮೆಂತ್ಯ ಸೊಪ್ಪಿನ ಪಲ್ಯ ಕಹಿ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ತುಂಬಾ ತಪ್ಪಾಗಿದೆ. ಮೆಂತ್ಯ ಸೊಪ್ಪಿನ ಪಲ್ಯ ಕಹಿ ಆಗಲ್ಲ ಈ ತರ ಮಾಡೋದ್ರಿಂದ. ನೀರ್ ಹಾಕಿ ಬೇಯಿಸಿದ್ರೆ ಸ್ವಲ್ಪ ಕಹಿ ಅನ್ಸ್ಬೋದೇನೋ, ಬಟ್ ಈ ತರ ಫ್ರೈ ಮಾಡಿ ಪಲ್ಯ ಮಾಡಿದ್ರೆಲ್ಲ ಕಹಿನೇ ಅನ್ಸಲ್ಲ ಒಂದ್ ಸ್ವಲ್ಪನೂ ಕೂಡಾನು. ತುಂಬಾ ಚೆನ್ನಾಗಾಗುತ್ತೆ ಇದು ಚಪಾತಿ ಜೊತೆಗಾಗ್ಲಿ, ಅನ್ನದ ಜೊತೆಗೂ ಕೂಡ ಆಗತ್ತೆ, ಪರವಾಗಿಲ್ಲ. ಬಟ್ ಚಪಾತಿ ಮತ್ತೆ ರೊಟ್ಟಿ ಈ ತರದಕ್ಕೆಲ್ಲ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು. ನನ್ನ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋಸ್ ಅಪ್ಲೋಡ್ ಮಾಡುವುದು ನಿಮಗೆ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ಬಂದು ಅದು ಬೇಗ ತೋರಿಸುತ್ತೆ. ಹಾಗಾಗಿ ಇದನ್ನ ಈ ತರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ನನಗೆ ಏನು ಎಕ್ಸ್ಟ್ರಾ ಹಾಕೊಳ್ತಾ ಇಲ್ಲ. ಎಲ್ಲಾನು ಕೂಡ ಉಪ್ಪನ್ನು ಕೂಡ ಫಸ್ಟ್ ನಾನು ಹಾಕೊಂಡಿದ್ದೀನಿ, ಯಾಕೆಂದ್ರೆ ಚೆನ್ನಾಗಿ ಇದಾಗತ್ತೆ ಅಂತ ಹೇಳಿ. ಇದನ್ನ ಈಗ ನಾವು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.